श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत् तं महान्तम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये। कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀಮದ್ಭಾಗವತ ತೃತೀಯ ಸ್ಕಂದ 17ನೇ ಅಧ್ಯಾಯದಲ್ಲಿ 11ನೇ ಶ್ಲೋಕ. ಯೇ ಬ್ರಾಹ್ಮಣಾನ್ ಮಯಿ ಧಿಯಾ ಕ್ಷಿಪತೋರ್ಚಯಂತಿ ತುಷ್ಯಧೃತ ಸ್ಮಿತಸುಧೋಕ್ಷಿತ ಪದ್ಮವಕ್ತ್ರಾಃ ವಾಣ್ಯಾನುರಾಗ ಕಲಯಾತ್ಮಜವದ್ಗೃಣಂತಃ ಸಂಬೋಧಯನ್ಯಹಮಿವಾಹಮುಪಾಕೃತಸ್ತೈಃ. ಇದು ಕೂಡ ಭಾಗವತ ಸಾರೋದ್ಧಾರದಲ್ಲಿ ಮಹಾತ್ಮರ ಸೇವೆಯನ್ನ ಮಾಡತಕ್ಕ ಪ್ರಕರಣ, ಮಹತ್ ಸೇವಾ ಪ್ರಶಂಸಾ ಪ್ರಕರಣಂ ಹಾಗೆ ಅಂತ ಅಲ್ಲಿ ಬರತಕ್ಕದ್ದು. ಬ್ರಹ್ಮಜ್ಞಾನಿಗಳಾದ ಬ್ರಾಹ್ಮಣರನ್ನ ಆ ಬ್ರಾಹ್ಮಣರು ಕೆಲವೊಮ್ಮೆ ಕೋಪದಿಂದ ವರ್ತನೆ ಮಾಡುವುದುಂಟು. ಜ್ಞಾನಿಗಳಾಗಿದ್ರೂ ಕೂಡ ಕೋಪದಿಂದ ವರ್ತನೆ ಮಾಡುವುದುಂಟು. ಆದರೂ ಕೂಡ ಅವರಲ್ಲಿ ನಾನು ವಿಶೇಷ ಸನ್ನಿಧಾನದಿಂದ ಇದ್ದೇನೆ ಎನ್ನುವ ಭಾವನೆಯಿಂದ ಅವರನ್ನ ಮಂದಹಾಸ ಮುಖದಿಂದಲೇ ಅವರನ್ನ ಸ್ವಾಗತ ಮಾಡಬೇಕು, ಅವರ ಜೊತೆಗೆ ಹಾಗೆ ಮಾತಾಡಬೇಕು. ಅಂದ್ರೆ ತನ್ನ ತಂದೆ ಕೋಪಿಷ್ಠನಾಗಿದ್ರೂ ಕೂಡ ಒಬ್ಬ ಸತ್ಪುತ್ರ ಅವನು ಮರ್ಯಾದೆಯಿಂದಲೇ ನಡ್ಕೋತಾನೆ. ನಿನಗ್ ಕೋಪ ಬಂತ, ನನಗ್ ಕೋಪ ಬಂತು, ನೀನ್ ಹೊಡಿತೀಯ ನಾನು ಹೊಡಿತೇನೆ ಅಂತ ಮಕ್ಕಳು ಮಾಡೋದಿಲ್ಲ. ತಂದೆ ಇದ್ರೆ ಹೆಂಗ್ ನಡ್ಕೋಬೇಕೋ ನಡ್ಕೋತ. ಅದೇ ತರ ಬ್ರಾಹ್ಮಣರು ಅಷ್ಟೇ. ಅಕಸ್ಮಾತ್ ಏನಾದ್ರು ಕೋಪದಿಂದ ಏನಾದ್ರು ಮಾಡಿದರೂ ಕೂಡ ಅವರ ಜೊತೆಗೆ ನಾವು ನಡ್ಕೋಬೇಕಾದ ರೀತಿನೇ ಹಾಗೆ. ಯಾಕೆ? ಪರಮಾತ್ಮನ ವಿಶೇಷ ಸನ್ನಿಧಾನ ಅವರಲ್ಲಿ ಇರುತ್ತದೆ ಹಾಗೆ ಅಂತ. ಅದಕ್ಕೆ ಕೊಟ್ಟ ದೃಷ್ಟಾಂತ ಇದು. ಮಗನಾದವ ಹೇಗೆ ನಡ್ಕೋಬೇಕೋ ಅದು. ಅದೇ ರೀತಿಯಾಗಿ ಸದ್ಬ್ರಾಹ್ಮಣರಲ್ಲಿ ಮರ್ಯಾದೆಯಿಂದ ನಾವು ನಡ್ಕೊಂಡು ಗೌರವದಿಂದ ಅವರನ್ನು ಕಾಣಬೇಕು ಹಾಗೆ ಅಂತ. ಈ ರೀತಿಯಾಗಿ ಯಾರು ಬ್ರಾಹ್ಮಣರಲ್ಲಿ ಭಕ್ತಿಯಿಂದ ನಡ್ಕೋತಾರೋ ಅವರನ್ನು ಮಾತ್ರ ನಾನು ನನ್ನ ವಶ ಇಟ್ಕೊಳ್ತೇನೆ ಹಾಗೆ ಅಂತ. ಅವರು ನನ್ನ ಹತ್ರ ಬರ್ಲಿಕ್ಕೆ ಅರ್ಹರಾಗಿರ್ತಾರೆ ಹಾಗೆ ಅಂತ. ಯಾಕೆಂದ್ರೆ ಅವರಲ್ಲಿ ಇದ್ದು ಕೋಪವನ್ನ ಮಾಡಿಸಿದ್ದು ಅವರ ಅಸುರರು. ಆ ಕೋಪಲ ಬರೋದು ತಾಮಸ ಗುಣ. ಅದು ಒಳಗಿದ್ದ ತತ್ವ ಅಸುರರು ಮಾಡ್ತಾರೆ ಅಂತ ತಿಳಿದು, ಆದರೂ ಕೂಡ ಪರಮಾತ್ಮನ ಜ್ಞಾನ ಪಡೆದಿದ್ದಾರಲ್ಲ, ಪರಮಾತ್ಮನ ಜ್ಞಾನ ಇದೆ, ಪರಮಾತ್ಮನಲ್ಲಿ ಭಕ್ತಿ ಇದೆ, ಅದನ್ನು ಮನಗಂಡು ಅವರಲ್ಲಿರುವ ದೋಷಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳಬಾರದು. ಅವರನ್ನ ಆದರದಿಂದ ನಾವು ಪೂಜಿಸಬೇಕು ಹಾಗೆ ಅಂತ. ಇದನ್ನೆಲ್ಲ ಸನಕಾದಿಗಳಿಗೆ ಅವರು ಪಾಪ ಸ್ವಲ್ಪ ಕೋಪ ಪಟ್ಟಿದ್ರು, ನಮ್ಮನ್ನು ಬಿಡ್ತಾ ಇಲ್ಲ ಹಾಗೆ ಅಂತ. ಅವರಿಗೆ ಅವನ್ನ ಸಾಂತ್ವನ ಮಾಡುವುದಕ್ಕಾಗಿ ಇಂಥ ಮಾತನ್ನೆಲ್ಲ ಪರಮಾತ್ಮ ಹೇಳ್ತಾ ಇದ್ದಾನೆ. ಇದು ಒಂದು ಲೋಕ ಶಿಕ್ಷೆಯೂ ಹೌದು. ಸನಕಾದಿಗಳನ್ನ ಪರಮಾತ್ಮನ ಒಂದು ವ್ಯಾಪಾರಕ್ಕೆ ಅನೇಕ ಕಾರಣಗಳು ಅರ್ಥಗಳು ಇರುತ್ತವೆ. ಒಂದು ಸನಕಾದಿಗಳನ್ನ ಸಾಂತ್ವನ ಮಾಡೋದಕ್ಕೆ, ಎರಡನೇದು ನಮಗೂ ಕೂಡ ಒಂದು ಶಿಕ್ಷಣೆ. ಬ್ರಾಹ್ಮಣರು ಏನೋ ಮಾಡಿರ್ತಾರೆ, ಆದರೂ ಕೂಡ ನಾವು ಅವರ ಜೊತೆಗೆ ಹೇಗೆ ವರ್ತಿಸಬೇಕು ಹಾಗೆಂಬ ಅದನ್ನು ಪರಮಾತ್ಮ ತೋರಿಸಿಕೊಡ್ತಾನೆ. ಅದರಿಂದ ನಮಗೆ ಲಾಭ ಜಾಸ್ತಿ. ನಾವು ಕೋಪ ಪಟ್ಟಿಲ್ಲ, ನಮ್ದೆಲ್ಲ ಲಾಸ್ ಆಯ್ತು ಅಂತ ತಿಳ್ಕೋಬೇಕಾಗಿಲ್ಲ. ಪರಮಾತ್ಮನ ವಿಶೇಷ ಅನುಗ್ರಹ ಇರ್ತದೆ ಬ್ರಾಹ್ಮಣರಲ್ಲಿ, ಜ್ಞಾನಿಗಳಲ್ಲಿ. ಯಾರು ಕೋಪ ಪಡದೇ ಇರ್ತಾರೆ ಅವರಿಗೆ ಆ ಒಂದು ದೇವರ ಅನುಗ್ರಹ, ವಿಶೇಷ ಅನುಗ್ರಹ ಇದ್ದೇ ಇರುತ್ತದೆ ಹಾಗೆ. ತನ್ಮೇ ಸ್ವಭರ್ತುರವಸಾಯ ಮಲಕ್ಷಮಾಣೌ ಯುಷ್ಮದ್ವ್ಯತಿಕ್ರಮಗತಿಂ ಪ್ರತಿಪದ್ಯ ಸದ್ಯಃ ಭೂಯೋ ಮಮಾಂತಿಕಮಿತಾಂ ತದನುಗ್ರಹೋ ಮೇ ಯತ್ಕಾಲತೋ ಹಯವಿರಮೋ ಹೃತಯೋರ್ವಿವಾಸಃ. ಇಲ್ಲಿ
ನನ್ನ ಸೇವಕರು, ಪರಮಾತ್ಮ ಹೇಳುವ ಮಾತು, ನನ್ನ ಸೇವಕರು ನನ್ನ ಯಜಮಾನನಾದ ನನ್ನ ಅಭಿಪ್ರಾಯವನ್ನ ತಿಳ್ಕೊಳ್ಳದೆ ನಿಮ್ಮ ಹತ್ರ ಈ ರೀತಿಯಾಗಿ ಅಪರಾಧಗಳನ್ನ ಆ, ಮಾಡಿದ್ದಾರೆ. ಅದಕ್ಕೆ ತಕ್ಕ ಶಿಕ್ಷೆ ಅಂದ್ರೆ ಹಸುರು ಯೋನಿಯಲ್ಲಿ ಹುಟ್ಟಿ ಕೂಡಲೇ ನನ್ನ ಹತ್ರ ವಾಪಸ್ ಬರಲಿ, ಹಾಗೆ ಅಂತ ನೋಡಿ ಪರಮಾತ್ಮ ಹೇಳುವ ಮಾತು. ಅದರಿಂದ ನೀವು ಅಂದ್ರೆ ಸನಕಾದಿಗಳ ಹತ್ರ ಹೇಳುವ ಮಾತು, ನೀವು ಕೊಟ್ಟ ಶಾಪ ಏನಿದೆ ಅದು ನನಗೆ ಸಮ್ಮತವೇ ಆಗಿದೆ ಹಾಗೆ ಅಂತ ಹೇಳಿ ಈ ವಾಪಸ್ ಬರುವ ವಿಚಾರದಲ್ಲಿ ಮೂರು ಜನ್ಮ ಆದ ಮೇಲೆ ಮತ್ತೆ ಅವ್ರು ನನ್ನ ಹತ್ರ ವಾಪಸ್ ಬರಲಿ ಹಾಗೆಂಬ ಒಂದು ಅನುಗ್ರಹವನ್ನು ಕೂಡ ನೀವು ಇವರಿಗೆ ಮಾಡ್ರಿ. ಇಲ್ಲದಿದ್ರೆ ನೋಡಿ ಈ ಕರ್ಮ ಏನಾಗ್ಬಿಡುತ್ತೆ, ಒಂದು ಜನ್ಮ ಬಂದ್ರೆ ಸಾಕು, ಅದು ಪೈಲಪ್ ಆಗ್ತಾ ಹೋಗ್ತಾ ಇರ್ತದೆ. ಒಂದು ಜನ್ಮದಲ್ಲಿ ಒಂದು ದಿವಸದಲ್ಲಿ ಮಾಡಿದ ಕರ್ಮ ಇನ್ನು 10 ಜನ್ಮಕ್ಕೆ ಕಾರಣವಾಗಿ ಬಿಡುತ್ತದೆ. ಹಂಗ ನೋಡಕ್ ಹೋದ್ರೆ ಆ ಕರ್ಮ ಅಟ್ಯಾಚ್ ಆಗಿಬಿಟ್ರೆ ಆ ಜೈ ವಿಜಯರಿಗೆ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರ ಹಾಗೆ ಲಿಸ್ಟ್ ಹೋಗ್ತಾನೇ ಇರಬೇಕಾಗ್ತದೆ. ಮತ್ತೆ 3 ಜನ್ಮ ಆದ ಮೇಲೆ ಅವರಿಗೆ ಅವ್ರು ಹೇಗೆ ಪರಮಾತ್ಮನ ಹತ್ರ ಬಂದ್ರು ಎಂಬ ಒಂದು ಪ್ರಶ್ನೆ ಉಳಿತದ ನೋಡಿ. ಅಲ್ಲ, ಇಷ್ಟು ಕರ್ಮಗಳು ನಮ್ಮನ್ನ ಆಟಾಡಿಸ್ತಾ ಇರುತ್ತವೆ, ಅವ್ರಿಗೆ ಮಾತ್ರ 3 ಜನ್ಮ ಕರೆಕ್ಟ್ ಆಗಿ ಆ ಶಾಪ ಕೊಟ್ಟದ್ದು ಹಾಗೆ 3 ಜನ್ಮ ಆದ ಮೇಲೆ ವಾಪಸ್ ಹೋದ್ರು ಅಂದ್ರೆ ಅವರಿಗೆ ಆ 3 ಜನ್ಮದಲ್ಲಿ ಮಾಡಿದ ಒಂದು ಕರ್ಮದ ಫಲದಿಂದ ಅನೇಕ ಜನ್ಮಗಳು ಬರಬೇಕಾಗಿತ್ತಲ್ಲ ಅಂತ ಒಂದು ಪ್ರಶ್ನೆ ಬರುತ್ತದೆ. ಇದು ಜೈ ವಿಜಯರ್ ಮನಗಂಡ್ರೋ ಇಲ್ಲವೋ, ಪರಮಾತ್ಮನ ದಯೆ ಇಲ್ಲಿ ಎದ್ದು ಕಾಣ್ತಾ ಇದೆ ನೋಡಿ. ಪರಮಾತ್ಮ ಹೇಳಿದನಂತೆ, ನೀವು ಅಂದ್ರೆ ಸನಕಾದಿಗಳೇ 3 ಜನ್ಮ ಆದ ಮೇಲೆ ಮತ್ತೆ ಅವರು ವಾಪಸ್ ಇಲ್ಲಿ ಬಂದ್ಬಿಡ್ಲಿ ಹಾಗೆ ಅಂತ. ಆ ರೀತಿಯಾಗಿ ನೀವು ಅನುಗ್ರಹವನ್ನು ಮಾಡಿ ಅಂದ್ರೆ ಏನರ್ಥ, ಆ ಜನ್ಮದಲ್ಲಿ ಏನು ಮಾಡಿದ್ದಾರೆ ಅದರ ಕರ್ಮ ಲೇಪ ಅವರಿಗೆ ಆದಷ್ಟು ಆಗದೆ ಹೋಗ್ಲಿ ಹಾಗೆ ಅಂತ. ಇಲ್ಲದಿದ್ರೆ ನಮ್ಮಂತೆ ಆಗ್ಬಿಡ್ತಾರೆ ಅವರು ಅಷ್ಟೇ. ಮತ್ತೆ ಮತ್ತೆ ಹುಟ್ಟುತ್ತಾ ಇರ್ಬೇಕು, ಸಾಯ್ಬೇಕು, ಹುಟ್ಟೋದು ಸಾಯೋದು ಇದರಲ್ಲೇ ಇರ್ತಾರ ಅವರು ಕೂಡ. ಅವ್ರು ಯಾವಾಗ ವೈಕುಂಠ ಲೋಕಕ್ಕೆ ಹೋಗೋದು ಅಂದ್ರೆ ಆ ಅಂಶ ವಾಪಸ್ ಹೋಗ್ಬೇಕಲ್ವಾ. ಅದರಿಂದ ನಿಮ್ಮ ಶಾಪದಿಂದ ಅವರು ಕೆಳಗೆ ಇಳೀಲಿ, ಒಂದು ರೂಪದಿಂದ ಕೆಳಗೆ ಇಳಿತಾರೆ, ಮತ್ತೆ ಅಸುರ ಜನ್ಮನೇ ಹೊಂದಲಿ. ಆದರೂ ಕೂಡ ಆ ಕರ್ಮದ ಲೇಪದಿಂದ ಅವರು ಅಲ್ಲೇ ಮತ್ತೆ ತಿರುಗಾಡ್ತಾ ಇರೋದು ಬೇಡ ಹಾಗೆ ನೋಡಿ. ಪರಮಾತ್ಮನ ದಾಸರಾಗಿದ್ರೆ ಇದೆಲ್ಲ ಒಂದು ಸೌಲಭ್ಯ, ವಿಷ್ಣು ಭಕ್ತರಾಗಿದ್ರೆ ಇದೆಲ್ಲ ಒಂದು ಸೌಲಭ್ಯ. ನಮಗೇನು ಗೊತ್ತಿದೆ, ಏನು ಕೇಳಬೇಕು, ಏನು ಶಾಪ್ ಮಾಡಿ, ಏನೋ ಗೊತ್ತಿಲ್ಲದೆ ಏನೋ ಮಾಡ್ತಾ ಇರ್ತೀವಿ. ಆದ್ರೂ ಕೂಡ ಪರಮಾತ್ಮ ಇವರಿಗೆ ಯಾವುದು ಒಳ್ಳೇದು, ಇವರಿಗೆ ಯಾವುದು ಹಿತ, ಇವರೆಲ್ಲಿ ಮಿಸ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ದೇವರು ಲೆಕ್ಕಾಚಾರ ಮಾಡಿ ಬುದ್ಧಿ ಪ್ರಚೋದನೆ ಮಾಡಿ ಅದನ್ನ ಸರಿಪಡಿಸ್ತಾನೆ ಹಾಗೆಂಬ ಅದಕ್ಕೆ ಇದೊಂದು ಜ್ವಲಂತ ನಿದರ್ಶನ ನೋಡಿ. ದೇವರ ಮಾತಾಡದೆ ಹೋಗಿದ್ರೆ ಅವ್ರು ಎಷ್ಟು ಜನ್ಮ ತಗೋಬೇಕಾಗಿತ್ತು ಗೊತ್ತಿಲ್ಲ. ಇಷ್ಟು ಹೇಳಿದ್ರು. ತದನಂತರ ಪರಮಾತ್ಮನ ಮಾತು ಅದಾದ ಮೇಲೆ ಬ್ರಹ್ಮದೇವರು ಹೇಳ್ತಾರೆ, ಬ್ರಹ್ಮೋವಾಚ ಅತಸ್ತಸ್ಯೋಷತೀಂ ದೇವೀಂ ಋಷಿಕುಲ್ಯಾಂ ಸರಸ್ವತೀಂ ಆಸ್ವಾದ್ಯ ಮನ್ಯ ದುಷ್ಟಾನಾಂ ತೇಷಾಂ ಆತ್ಮಾಪ್ಯತೃಪ್ಯತ. ಭಗವಂತನ ಮಾತು ಮಧುರವಾಗಿ ಇತ್ತು. ಬ್ರಾಹ್ಮಣ ಕುಲವನ್ನ ಕೊಂಡಾಡುವುದರಲ್ಲಿ ಪರಮಾತ್ಮನಿಗೆ ಅಷ್ಟು ಆಸಕ್ತಿ, ಅದು ಅರ್ಥಭರಿತವಾದದ್ದು. ನಾವು ನಿನ್ನೆ ಒಂದು ವಿಡಿಯೋ ಕಳಿಸ್ತೀವಿ ನೋಡಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಇತ್ಯಾದಿಗಳ ವಿಚಾರದಲ್ಲಿ ಯಾರು ಬ್ರಾಹ್ಮಣರು ಹಾಗೆ ಅಂತೆಲ್ಲ ನಾವು ಸರಿಯಾಗಿ ತಿಳ್ಕೋಬೇಕು. ಅಂತ ಬ್ರಾಹ್ಮಣರ ಕುಲದಲ್ಲಿ ಬಂದವರು ನಾವು ಹೇಗೆ ನಡ್ಕೋಬೇಕು, ಏನನ್ನು ಓದಬೇಕು, ಏನು ವೃತ್ತಿ ಮಾಡಬೇಕು, ಅದನ್ನೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ದೇವರ ಅನುಗ್ರಹ ಬೇಗ ಆಗುತ್ತದೆ ಎಂಬ ಅದರಲ್ಲಿ ಎರಡನೇ ಮಾತಿಲ್ಲ. ಇಲ್ಲದಿದ್ರೆ ಮತ್ತೆ ಈ ಅನೇಕ ಎಷ್ಟು ಜನ್ಮಗಳು ನಮಗೆ ಗೊತ್ತಿಲ್ಲ, ಹಾಗೆ ಇರುತ್ತದೆ ಅದು. ಇದನ್ನ ಬ್ರೇಕ್ ಮಾಡಿ ನಾವು ಬರಬೇಕು. ಅದರಿಂದ ಆ ಪರಮಾತ್ಮನ ಮಾತು ಹಾಗೆ ಹಿಂಪಾಗಿ ಇತ್ತಂತೆ ಸನಕಾದಿಗಳಿಗೆ. ಭಗವಂತನ ದರ್ಶನಕ್ಕಾಗಿ ಬಂದು ವಾಪಸ್ ಹೋಗ್ಲಿಲ್ಲ ನೋಡಿ ಅವರು. ಪರಮಾತ್ಮ ತಾನೇ ಬಂದು ದರ್ಶನ ಕೊಟ್ಟದ್ದಿಂದ ಅವರ ಕೋಪ ಶಾಂತ ಆಯಿತು, ಅವರಿಗೆ ಭಾರಿ ತೃಪ್ತಿ ಆಯಿತು ಹಾಗೆ.
ಸತೀಂ ವ್ಯದಾಯ ಶೃಣ್ವತೋ ಲಘ್ವೀಂ ಗುರುವರ್ತಗಹ್ವರಾಂ ವಿಗಾಹ್ಯಾಘಾತ ಗಂಭೀರಂ ನ ವಿದುಸ್ತಚ್ಚಿಕೀರ್ಷತಂ. ಪರಮಾತ್ಮ ಸ್ವಲ್ಪನೇ ಮಾತಾಡಿದ್ದು, ಆದರೂ ಅರ್ಥಗರ್ಭಿತವಾದ ಮಾತದು. ಅದಕ್ಕೆ ವ್ಯಾಖ್ಯಾನ ದೊಡ್ಡದಿದೆ. ಶಬ್ದಗಳು ಕಡಿಮೆ, ಅದರ ಅರ್ಥಗಳು ಜಾಸ್ತಿ. ಭಗವದ್ಗೀತೆಯು ಹಾಗೆ, ಶಬ್ದಗಳು ಕಡಿಮೆ, 700 ಶ್ಲೋಕ. ಅದು ಜನ್ಮ ತೆಗೆದು ಎಷ್ಟು ಜನ್ಮಗಳು ಬೇಕೋ ಭಗವದ್ಗೀತೆಯ ಅರ್ಥ ಮಾಡ್ಕೊಳ್ಳೋದಕ್ಕೆ. ಹಾಗಿದೆ ಅದು. ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ ಇದೆ. ಆ ಸನಕಾದಿ ಋಷಿಗಳು ಪರಮಾತ್ಮನ ಮಾತನ್ನ ಕಿವಿ ಕೊಟ್ಟು ಕೇಳಿಸ್ಕೊಂಡ್ರು. ನೋಡಿ, ಅವರಿಗೂ ಕೂಡ ಹಾಗೆ ಆಯ್ತು. ಪರಮಾತ್ಮ ಏನ್ ಹೇಳಿದ, ಯಾಕೆ ಹೇಳಿದ, ಅದನ್ನ ಸರಿಯಾಗಿ ಅದರ ಒಳ ಅರ್ಥ ಏನು, ಮೇಲ್ನೋಟಕ್ಕೆ ಏನೋ ಬ್ರಾಹ್ಮಣರನ್ನು ಕೊಂಡಾಡಿದ ಹಾಗೆ ಇದೆ. ಅದರ ಒಳಗೆ ಅರ್ಥ ಏನು, ಯಾರನ್ನ ಏನ್ ಮಾಡ್ಬೇಕು ಅಂತ ಇಚ್ಛೆ ಪಡ್ತಾನೆ, ಅದು ಆ ಸನಕಾದಿಗಳಿಗೂ ಕೂಡ ಅರ್ಥ ಆಗಿಲ್ಲ ಅಂತ ಹೇಳ್ತಾರೆ ನೋಡಿ ಬ್ರಹ್ಮದೇವರು. ನ ವಿದುಹು ತಚ್ಚಿಕೀರ್ಷತಂ. ಪರಮಾತ್ಮ ಏನ್ ಮಾಡ್ಬೇಕು ಅಂತ ಇಚ್ಛೆ ಪಟ್ಟ, ಅದು ಸನಕಾದಿಗಳಿಗೂ ಕೂಡ ಗೊತ್ತಿಲ್ಲ. ಹಾಗೆ ಅದರಿಂದ ಪರಮಾತ್ಮನ ಸಣ್ಣ ಮಾತು ಅದಕ್ಕೆ ಸರಿಯಾಗಿ ಅರ್ಥ ಮಾಡುವವರು ಅಂದ್ರೆ ವಾಯುದೇವರೇ, ಶ್ರೀಮನ್ ಮಧ್ವಾಚಾರ್ಯರೇ. ಅವ್ರ ಕೈಯಲ್ಲಿ ಕೊಡ್ಬೇಕು ಪರಮಾತ್ಮನ. ನೋಡಿ, ಬ್ರಹ್ಮದೇವರಿಗೆ ಅರ್ಥ ಆಗ್ತಾ ಇರ್ತದೆ, ವಾಯುದೇವರಿಗೆ ಅರ್ಥ ಆಗ್ತದೆ, ಆದರೆ ಸನಕಾದಿಗಳಿಗೆ, ಯದ್ಯಪಿ ವಾಯುದೇವರ ಶಿಷ್ಯರು, ಸನಕಾದಿಗಳಿಗೆ ಅರ್ಥ ಆಗಿಲ್ಲ ಅಂತಾರೆ ಬ್ರಹ್ಮದೇವರು. ಮೇಲ್ನೋಟಕ್ಕೆ ಏನೋ ಒಂಚೂರು ಅರ್ಥ ಆಯ್ತು ಅಷ್ಟೇ. ಏನಾಯ್ತು? ತೇ ಯೋಗ ಮಾಯಯಾರಬ್ಧ ಪಾರಮೇಷ್ಟ್ಯ ಮಹೋದಯಂ ಪ್ರೋಚು ಪ್ರಾಂಜಲಯೋ ವಿಪ್ರಾಹ ಪ್ರಕೃಷ್ಟ ಕಂಪಿತತ್ವಚಃ. ಮತ್ತೆ ಸನಕಾದಿಗಳು ಏನ್ ಮಾಡಿದ್ರು ಹಾಗೆಂದ್ರೆ, ಅವ್ರು ಕೇಳ್ತಾ ಇದ್ದಾರೆ, ಅವರ ಮನಸ್ಸಿನಲ್ಲಿ ಭಾರಿ ಸಂತೋಷ ಆಯಿತು, ದೇಹದಲ್ಲಿ ರೋಮಾಂಚ ಆಯಿತು. ಭಕ್ತಿಯಿಂದ ಕೈಗಳನ್ನು ಜೋಡಿಸಿದವರಾಗಿ ಆ ಪರಮಾತ್ಮನ ಯೋಗ ಮಾಯೆಗೆ ಒಳಪಟ್ಟವರು. ಪರಮಾತ್ಮನ ಕಡೆಗಣ್ಣಿನ ನೋಟದಿಂದ, ಆ ಭ್ರೂ ವಿಲಾಸದಿಂದ ಪರಮಾತ್ಮ ಏನೇನು ಕಾರ್ಯವನ್ನು ಮಾಡ್ತಾನೆ, ಬ್ರಹ್ಮ ಪದವಿಯನ್ನು ಸೃಷ್ಟಿ ಮಾಡ್ತಾನೆ, ಅದರಲ್ಲಿ ಒಬ್ಬನನ್ನು ಕೂಡಿಸಿ ಬ್ರಹ್ಮನ ಪದವಿಯಲ್ಲಿ ಕೂಡಿಸಿ ಅವನಿಗೆ ಅಧಿಕಾರ ಎಲ್ಲವನ್ನು ಕೊಟ್ಟು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ, ಇಚ್ಛಾ ಮಾತ್ರದಿಂದ ಆ ಬ್ರಹ್ಮದೇವರಿಂದ ಎಲ್ಲವನ್ನೂ ಅನಾಯಾಸವಾಗಿ ಮಾಡಿಕೊಡುವ ಸಾಮರ್ಥ್ಯ ಇರತಕ್ಕ ಪರಮಾತ್ಮನ ಆ ಮಾತುಗಳನ್ನು ಕಂಡು ವಿನಯದಿಂದ ಸನಕಾದಿಗಳು ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಯಾಕಂದ್ರೆ ಅದಷ್ಟು ಸುಲಭ ಅಲ್ಲ. ದೇವರ ಮುಂದೆ ಮಾತಾಡೋದು ಕೂಡ ಕಷ್ಟವೇ, ದೇವರ ಮಾತು ಅರ್ಥ ಮಾಡಿಸ್ಕೊಳ್ಳೋದು ಕಷ್ಟವೇ. ಮೇಲ್ನೋಟಕ್ಕೆ ತಿಳಿಯುವ ಅರ್ಥನೇ ಬೇರೆ. ಅದಕ್ಕೆ ಮಹಾಭಾರತ ಅರ್ಥ ಆಗೋದೇ ಕಷ್ಟ ಇದೆ. ನಾವು ಹಿಂದೆ ನೋಡಿದ್ದೀವಿ, ಅದು ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪರಮಾತ್ಮನ ಮಾತು ಅಷ್ಟು ಸುಲಭ ಅರ್ಥ ಆಗೋದಿಲ್ಲ. ಹಾಗೆ ತಾವೇನು ಅರ್ಥ ಮಾಡಿಕೊಂಡ್ರು ಅದನ್ನು ಇಟ್ಟುಕೊಂಡು ಸನಕಾದಿಗಳು ಆ ಪರಮಾತ್ಮನ ಮಾತಿಗೆ ಪ್ರತಿಯಾಗಿ ಸ್ತೋತ್ರವನ್ನು ಮಾಡ್ತಾರೆ. ಸನಕಾದಿಗಳು ಮಾಡಿದ ಪರಮಾತ್ಮನ ಸ್ತೋತ್ರ ಇದು. ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.